அவர்களை தமிழ்நாடு மாநில அழைக்கிறோம். நடை வழங்க அன்புடன் மேடை கழைக்கிறோம். அன்புடன் மேடை கழைக்கிறோம். அன்புடன் மேடை கழைக்கிறோம். வழங்க அன்புடன் மேடை கழைக்கிறோம். அவரை தொடர்ந்து அனைத்திந்திய திரு முருகநாதன் அவர்களை ಕಂಟ್ರೋಲ್ ಹೇಳಿದ್ರು ಕೂಡ ಬೆಳಗ್ಗೆ ಏನಾಗಿತ್ತಂದ್ರ ಪರಿಸರದಲ್ಲಿ ಮಣ್ಣಿನ ಸುಗಂಧದಲ್ಲಿ ಸಂತರ ಸುಳಿವು ಸ್ವಚ್ಛತೆಯ ಪದವಿ ನಮನೆ ಅಸಹ್ಯ ಬಿಡಿ ಸ್ವಚ್ಛತೆಯ ಭಾವನೆ ಒಂದು ತುತ್ತು ಹುಣಿಸಿದರೆ ಸಾಕು ಒಂದು ತುತ್ತು ಹೃದಯದಲ್ಲಿ ಬೆಳಗುತ್ತದೆ ಬೆಳಕು ಹೃದಯದಲ್ಲಿ ಬೆಳಗುತ್ತದೆ ಬೆಳಕು ಅನ್ನಪ್ರಾಶನ ಕಾರ್ಯಕ್ರಮ ಮಕ್ಕಳಿಗೆ ಆದ್ಯ ಆಗುವುದಿರಿ ಇವರು ವಿವಿಧ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಪರಿಸರ ಸ್ವಚ್ಛವಾಗಿರಬೇಕು, ನಮ್ಮ ಮಕ್ಕಳು ಕೂಡ ಆರೋಗ್ಯಕರವಾಗಿರಬೇಕು. ಆಯಂಕರು ಆರೋಗ್ಯವಾಗಿದ್ದರೆ ಮಾತ್ರ ಮಕ್ಕಳು ಕೂಡ ಆರೋಗ್ಯವಂತವಾಗಿ ಬೆಳೀತಾರೆ ಅನ್ನೋದಕ್ಕಿಂತ ಈ ಒಂದು ಕಾರ್ಯಕ್ರಮವನ್ನು ದೇಶಾದ್ಯಂತ ಆಯೋಜನೆಗೊಳಿಸಿದೆ. ಕಾಲಕಾಲಕ್ಕೆ ಇಲ್ಲಿ ಶಿಶು ಅಭಿವೃದ್ಧಿ ಇರ್ಬೋದು ಮತ್ತು ಆರೋಗ್ಯ ಇಲಾಖೆ ವತಿಯಿಂದ ಏನೇನು ನಡೀತಾವೆ ಎಲ್ಲರಲ್ಲಿ ಪಾಲ್ಗೊಂಡು ಉತ್ತಮವಾದಂಥ ಪರಿವಾರವನ್ನು ನಿರ್ಮಿಸಬೇಕು, ಅವ್ರ ಮಕ್ಕಳು ಕೂಡ ಉತ್ತಮವಾಗಿರ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮತ್ತು ಅದೇ ರೀತಿಯಾಗಿ ಮುಂದೆ 18 ವರ್ಷ ಆದಮೇಲೂ ಕೂಡ ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಕೂಡ ಅದಕ್ಕೆ ಬೇಕಾದಂಥ ವಸ್ತುಗಳನ್ನು ಅಲ್ಲಿ ವಿತರಿಸ್ತಾ ಇದ್ದಾರೆ. ಅದರ ಸದುಪಯೋಗ ಕೂಡ ಆಗಲಿ ಅನ್ನುವಂಥ ವಿಚಾರದೊಳಗೆ ಕೇಂದ್ರ ಸರ್ಕಾರ ಈ ಅಭಿಯಾನವನ್ನು ಮಾಡಿದೆ. ಇದು ಯಶಸ್ವಿಯಾಗಿ ಎಲ್ಲರಿಗೂ ಜಾಗೃತವಾಗುವಂಥ ಕಾರ್ಯಕ್ರಮ. ಮಿಲ್ಕ್ ಪೌಡ್ರ್ ಕೊಡ್ತಾರೆ, ಆಮೇಲೆ ಕಡೆ ಏನು ಕೊಡ್ತಾರೆ, ತತ್ತಿ ಕೊಡ್ತಾರೆ, ಮತ್ತು ಹೊಳ್ಳಿ ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ ಅದು ಕೊಡ್ತಾರೆ, ಮತ್ತು ಸಿರಿಧಾನ್ಯಗಳ ಪೌಡ್ರ್ ಬರ್ತೈತಲ್ರಿ ಅದು ಕೊಡ್ತಾರೆ, ಲಾಡು ಹಿಟ್ಟು ಕೊಡ್ತಾರೆ, ಅದೊಟ್ಟು ಹಾಕ್ತೀವಿ. ಹಾಂ ಮಾಡಿ ಹದಿನೈದನೇಕೆಂದ್ರೆ ಅಂಗನವಾಡಿಯಿಂದ ಅರ್ಜಿ ಹಾಕಿದ್ವಿ 30,000 ರೂಪಾಯಿಗೆ. ನಮಗೆ ಹಣ್ಣು ಹಾಕುವಾಗ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಳಕ್ಕೆ ಭಾಳ ಹೆಲ್ಪ್ ಆಗಿದೆ. ಅಂಗನವಾಡಿ ಒಳಗೆ ಬರೋ ದುಡ್ಲಿಂದ ನಾವು ಹಣ್ಣು ಹಂಪದಾಗ ತೊಗೊಂಡು ತಿಂತೇವೆ, ನಮ್ಗೆ ಉಪಯೋಗ ಆಗೈತಿ. ತೀವ್ರ ಅಪೌಷ್ಟಿಕತೆಯನ್ನು ಹೋಗಲಾಡಿಸುವುದು, ಕುಂಠಿತ ಬೆಳವಣಿಗೆಯನ್ನು ಕಡಿಮೆ ಮಾಡುವುದು, ಗರ್ಭಿಣಿ ಬಾಣಂತಿಯರು ಮತ್ತು ಹದಿಹರೆಯದ ಕಿಶೋರಿಯರಲ್ಲಿ ರಕ್ತಹೀನತೆಯನ್ನು ತಡೆಗಟ್ಟುವುದು. ಇದರ ಮೂಲಕ ಇಡೀ ಭಾರತದಾದ್ಯಂತ ಸಶಕ್ತ ಮಕ್ಕಳನ್ನ ಮತ್ತು ಸಶಕ್ತ ನಾರಿಯರನ್ನ ದೇಶಕ್ಕೆ ಕೊಡುಗೆಯಾಗಿ ಕೊಡೋದು ಇದೊಂದು ಈ ಪೋಷಣ್ ಅಭಿಯಾನ ಕಾರ್ಯಕ್ರಮದ ಒಂದು ಮೂಲ ಉದ್ದೇಶವಾಗಿದೆ. ಸಾರ್ವಜನಿಕರಿಗೆ ವಿಶೇಷವಾಗಿ ಪೌಷ್ಟಿಕಾಂಶ ಆಹಾರದ ಕುರಿತು ಏನು ಮಾನ್ಯ ಕೇಂದ್ರ ಸರ್ಕಾರ ಒಂದೇನು ಕಾರ್ಯಕ್ರಮವನ್ನು ಜಾರಿಗೊಳಿಸಿದೆ, ರಾಷ್ಟ್ರೀಯ ಪೋಷಣ ಅಭಿಯಾನ ಅಂತ. ಆ ಕಾರ್ಯಕ್ರಮದಲ್ಲಿ ಪೌಷ್ಟಿಕ ಆಹಾರದ ಕುರಿತು ಹಾಗೂ ಗರ್ಭಿಣಿ ತಾಯಿ ಮತ್ತು ಹೆಣ್ಣು ಮಕ್ಕಳ ಮತ್ತು ಮಕ್ಕಳ ಕುರಿತು ಆರೋಗ್ಯದ ಕುರಿತು ಜಾಗೃತಿ ಮೂಡಿಸಬೇಕನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು